ವಿಡಿಯೋ ಸ್ಕ್ರೋಲ್ ಮಾಡಬೇಡಿ. ನಮ್ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ ಪ್ರತಿಯೊಬ್ರು ಈ ವಿಡಿಯೋ ನೋಡ್ಲೇಬೇಕು, ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರ್ಲೇಬೇಕು. ಮೊನ್ನೆ ಒಬ್ರು ಲೇಡಿ ಯಾವ ರೀತಿ ಮಾತಾಡಿದ್ದಾರೆ ನಮ್ ಬಾಸ್ ಬಗ್ಗೆ ಅಂದ್ರೆ ಬೈಕ್ ಆಗಿದೆ ಗುರು. ಪ್ರತಿಯೊಂದು ಮಾತು ಅದಕ್ಕೆ ಒಂದೊಂದು ಅರ್ಥ ಇದೆ. ಆ ರೀತಿ ಮಾತಾಡಿದ್ದಾರೆ. ಬಾ ಮಗನೇ, ನೀನ್ ಬಂದು ಹೊಸ ರಾಜಕೀಯ ಕಟ್ಟು, ನೀನು ಪಕ್ಕ ಗೆದ್ದೆ ಗೆಲ್ತೀಯ ಅಂತ ಹೇಳಿ ಒಂದು ಲೇಡಿ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ನಿಜಲು ಅವ್ರ ವಾಯ್ಸ್ ಅಲ್ಲಿ ಏನೋ ಒಂದು ಎಫೆಕ್ಟ್ ಐತೆ ಅವ್ರ ವಾಯ್ಸ್ ಅಲ್ಲಿ. ಆ ರೀತಿ ಮಾತಾಡಿದ್ದಾರೆ. ಪ್ರತಿಯೊಬ್ರು ಈ ವಿಡಿಯೋ ಕೇಳಿಸ್ಕೊಳ್ಳಿ. ಎಂತವ್ರಿಗೂ ಮನ್ಸು ಖುಷಿ ಆಗೋ ಮಾತಿದು ನಮ್ ಡಿ ಬಾಸ್ ಅಭಿಮಾನಿಗಳಿಗೆ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಆ ವಿಡಿಯೋ ಪ್ಲೇ ಮಾಡ್ತೀನಿ, ಪ್ರತಿಯೊಬ್ರು ನೋಡ್ಬೇಕು. ದರ್ಶನ ನನ್ನ ಮಗ ಇವನ್ ವಿನೋದ್ ರಾಜನ್ಗೆ ಆಶ್ರಮಕ್ಕೆ ಕಲ್ಲು ಮರಳು ಕೆಪ್ಪನ ಎಲ್ಲ ಕೊಡ್ಸಿದಾರಂತೆ. ನಮ್ಗಿದು ವಿಷಯನೇ ಗೊತ್ತಿರ್ಲಿಲ್ಲ. ಅವ್ರ ಫ್ಯಾನ್ಸ್ ಹೇಳ್ತಿದಾರೆ ಅವ್ನ್ ಒಳಗೇನೆ ಎಲ್ರಿಗೂ ಸಹಾಯ ಮಾಡ್ತಿದ್ದಾನೆ. ಅವ್ನ್ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ದಾರೆ, ತುಳಿತಾ ಇದಾರೆ. ನನಗ್ ಗೊತ್ತಿದೆ ಅವ್ರು ಯಾರ್ಯಾರು ಅಂತ. ನಾನು ಮಾತ್ರ ಅವ್ರನ್ನ 2-3 ಕಟ್ತೀನಿ. ನಾನು ಮುಲಾಜ ಇಲ್ಲ. ಎಲ್ಲಮ್ಮದ ನಾಯಕಲೆ ಭಯ ಬೀಳಿ ಮಗ, ನೀನು ಬಂದು ರಾಜಕೀಯಕ್ಕೆ ನಿಂದಿರ್ಬೇಕಲ್ಲ, ಹೊಸ ಪಕ್ಷ ಕಟ್ಟು. ನೀ ಕರ್ನಾಟಕ ಜನನ ಅನ್ನ ಹಾಕಬೇಕು. ನೀನು ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದೆ. ಎದ್ದೇಳು. ನೀನು ಜೈಲಲ್ಲಿ ಇದ್ರು ಸ್ಟಡಿ ಮಾಡು. ನೀನು ತಿರ್ಗಾ ಬರ್ಬೇಕು. ನೀನು ಪಾಲಿಟಿಕ್ಸ್ಗೆ ಬಂದು ಅವ್ರನ್ನ ನರ ತೆಗಿಬೇಕು. ನೀನ್ ಬರ್ತೀಯ ಮಗನೇ. ಉದಾ ಇಲ್ಲಮ್ಮ.